ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಆಪಲ್ ಅವ್ರದ್ದು ಅಫಿಷಿಯಲ್ ಸ್ಟೋರ್ನ ಲಾಂಚ್ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲೇ ಅವ್ರ ಅಫಿಷಿಯಲ್ ಸ್ಟೋರ್ ಎರಡೇ ಇರೋದು, ಒಂದು ಮುಂಬೈಯಲ್ಲಿ ಮತ್ತೆ ಡೆಲ್ಲಿಯಲ್ಲಿ. ಸೊ ಈಗ ನಮ್ಮ ಬೆಂಗಳೂರಲ್ಲೂ ಇದೆ ಆಪಲ್ ಹೆಬ್ಬಾಳ್ ಅಂತ. ಹೆಬ್ಬಾಳ್ ಹೆಸರಲ್ಲಿ ಆಪಲ್ ಹೆಬ್ಬಾಳ್ ಅಂತ ಲಾಂಚ್ ಮಾಡಿದ್ದಾರೆ. ಅದನ್ನ ಮಾಲ್ ಆಫ್ ಏಷ್ಯಲ್ಲಿ ಇಟ್ಟಿದ್ದಾರೆ. ಈಗ ಆಪಲ್ ಸ್ಟೋರ್ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ರಿ. ಸೊ ಇಲ್ಲಿ ನೋಡಿ, ಎಲ್ಲಾ ಕಡೆ ಇವ್ರದೇ ಬ್ಯಾನರ್. ಎಷ್ಟು ಜನ ತುಂಬ್ಕೊಂಡವ್ರಪ್ಪ. ನಾನೆಲ್ಲ ಖಾಲಿ ಆಗಿರುತ್ತೆ ಅನ್ಕೊಂಡ್ ಬಂದ್ರೆ ಬೇಜಾನ್ ಜನ ತುಂಬ್ಕೊಂಡ್ಬಿಟ್ಟಾರ. ಕ್ಯೂ ಬೇರೆ ನಿಂತವ್ರು ಒಳಗಡೆ ಹೋಗೋದಕ್ಕೆ, ಈ ಕಡೆ ಹೋಗೋದಕ್ಕೆ ಹಿಂಗೋಗಿ ಇಲ್ಲಿಂದ ಹಿಂಗ್ ತಿರ್ಕೊಂಡು ಆ ಕ್ಯೂ ಇನ್ ಕಡೆ ಹೋಗ್ಬೇಕು. ನೋಡಿಸ್ತೀನಿ ನೋಡ್ರಿ, ಹಿಂಗ್ ತಿರ್ಕೊಂಡು ಇದ್ಯಾವುದೋ ಇದು ನನ್ಗೆ ಸೈಕ್ ಆಗ್ತೈತೆ. ಮನೆಗೂ ಒಳಗಡೆ ಬಿಟ್ರು ಗುರು, ಏನ್ ಜನ ಗುರು ಇವರೆಲ್ಲ ಆಪಲ್ ಅವರು ಎಕ್ಸಿಕ್ಯೂಟಿವ್ಸ್ ಅನ್ಸುತ್ತೆ. ಸೊ ಇಲ್ಲಿ ಮ್ಯಾಕ್ ಇದೆ, ಬಾ ನಮ್ ಸೆಕ್ಷನ್ಗೆ ಹೋಗ್ಬಿಡೋಣ. ಇದು ಟ್ರ್ಯಾಕ್ ಪ್ಯಾಡ್ ವರ್ಕ್ ಆಗುತ್ತೆ ನೋಡಿ, ನಾನು ಏನೇ ಮಾಡಿದ್ರು. ಸೊ ಲಿಟ್ರಲಿ ಇಲ್ಲಿ ನೋಡಿ, ಇದೇ ಮೌಸ್ ಪ್ಯಾಡ್. ಇಲ್ಲಿ ಸರಿಯಾಗಿ ಕಾಣಿಸಲ್ಲ ಕ್ಯಾಮ್ರಾ ಅಲ್ಲಿ. ಸರಿ, ಕೆಳಗಡೆ ಮೂವ್ ಮಾಡಿ ತೋರಿಸ್ತೀನಿ, ನೋಡಿದ್ರ. ಸೊ ಏನೇನು ಸೈಕ್ ಆಗ್ತದೆ ಇನೋವೇಷನ್ ತರ್ತಾರೆ ಅಂದ್ರೆ ಆ ಥರ ಮಾಡ್ತಾರೆ ಅವರು. ಇಲ್ಲೆಲ್ಲ ಚಾರ್ಜರ್ ಇಟ್ಟವ್ರು ಗುರು, ಮ್ಯಾಕದು ಪಕ್ಕದ ಫೋನ್ದು. ಸೊ ಇಲ್ಲಿ ಸ್ಟ್ರ್ಯಾಪ್ ಎಲ್ಲ ಇಟ್ಟಾರೆ. ಇನ್ನೆಲ್ಲ ಹೆಂಗೆ ಎತ್ಕೊಂಡು ಹೋಗ್ಬಿಟ್ರೆ ಏನು ಅಲಾರಾಮ್ ಬರಲ್ವಾ ಅಂತ. ಟೇಬಲಲ್ಲಿ ನಮ್ಗೇನು ಚಾರ್ಜ್ ಹಾಕೋಕೆ ಆಪ್ಷನ್ ಕೊಟ್ಟವ್ರೋ ಗೊತ್ತಿಲ್ಲ. ಸಾಕೆಟ್ ಕೊಟ್ಟವ್ರು ನೋಡ್ರಿ ಅಲ್ಲಿ. ನಾವು ಟಚ್ ಎಲ್ಲ ಮಾಡಿ ನೋಡ್ಬೋದು ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. ಇಲ್ಲಿ ತಿರ್ಗಾ ನೋಡಿ ವಾಚ್ನ ಹೆಂಗಿಟ್ಟವ್ರು ಡಿಸ್ಪ್ಲೇ ಮಾಡೋರು ಸಕ್ಕದಾಗಿ. ಟ್ರೈನೆಲ್ಲ ಟ್ಯಾಬ್ ಇದೆ. ಸೊ ಮೊಬೈಲೆಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ. ಇದೊಂಥರ ಆ್ಯಪಲ್ ಅವ್ರದ್ದು ಕ್ಯಾಶ್ ಕೌಂಟ್ರ್ ಅನಿಸುತ್ತೆ. ಕ್ಯಾಶ್ ಕೌಂಟ್ರ್ ಎಕ್ಸ್ಪ್ಲನೇಷನ್ ಕೌಂಟ್ರ್ ಗೊತ್ತಿಲ್ಲ. ಎಲ್ಲ ಡೀಲ್ ಮಾಡ್ತಾರೆ ಅನಿಸುತ್ತೆ. ಪರ್ಚೇಸ್ ಮಾಡೋಕ್ಕೆ ಸರ್ವಿಸ್ ಅದು ಇದು ಅದೇ ಇದಕ್ಕೆ ಅನಿಸುತ್ತೆ ಇದೆಲ್ಲ ಮಾಡಿರೋದು. ನಾಟ್ ಬ್ಯಾಡ್, ಏನೋ ಮಾತಾಡ್ತಾರೆ. ಇಲ್ಲೆಲ್ಲ ಕ್ಲಾಸ್ ತಗೋತಾರೆ, ಏನು ಕ್ಲಾಸ್ ಅಂತ ಗೊತ್ತಿಲ್ಲ. ಕೇಳಿ ತಿಳ್ಕೊಂಡು ಹೇಳ್ತೀನಿ ರೀ. ನಂಗೆ ಗೊತ್ತಿದೆ ಆ್ಯಪಲ್ ಬಗ್ಗೆನೇ ಏನಾದರೂ. ಆ್ಯಪಲ್ ಅವ್ರ ಸ್ಪೀಕರೆಲ್ಲ ನಾನು ನೋಡಿಲ್ಲ. ಸ್ಪೀಕರ್ ನೋಡಿ ಏನು ಸಕ್ಕದಾಗಿಟ್ಟವ್ರೆ. ಎಲ್ಲ ಅಂಗಡಿಗಳಲ್ಲೂ ಸೀದಾ ನಿಲ್ಲಿಸ್ಬಿಡೋದು ಅಷ್ಟೇ ಕೆಲಸ. ಇಲ್ಲಿ ನೇತಾಕ್ಬಿಟ್ಟವ್ರೆ. ಇಲ್ಲಿ ನ್ಯೂಸ್ ಮಾಡಿಕೊಂಡು ಸ್ಪೀಕರಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಕೋಬೋದು ಅನ್ಸುತ್ತೆ. ಇದನ್ನೆಲ್ಲ ತಗೊಳ್ಳೋಕ್ಕೆ ಎಷ್ಟು ಕಿಡ್ನಿ ಮಾಡಬೇಕೋ ಗೊತ್ತಿಲ್ಲ. ನೋಡಿ ಏರ್ಪೋರ್ಟ್ಸ್ ಹೆಂಗೆ ಇಟ್ಟವ್ರೆ, ಸಕ್ಕದಾಗಿಟ್ಟವ್ರೆ. ಗ್ಲಾಸ್ ಕೂಡ ಇಲ್ಲ ಗುರು, ಎತ್ಕೊಂಡ್ರೆ ಸೌಂಡ್ ಗೇಣ್ ಬರುತ್ತಾ. ಅಲ್ಲಿ ನೋಡಿ ಆ್ಯಪಲ್ ಅವ್ರದ್ದು ಹೆಡ್ಸೆಟ್ 40,000 ರೂಪಾಯಿ ಗುರು ಇದು. ಇದನ್ನೆಲ್ಲ ಯಾರು ತೊಗೊತಾರೆ ಅಂತ ಯೋಚನೆ ಮಾಡ್ಬಿಟ್ಟು ಇದನ್ನ ತಗೊಳ್ಳೋರು ಇದ್ದಾರೆ. ಹೇಳಿದ್ನಲ್ಲ ಆ್ಯಪಲ್ ಅವ್ರದ್ದು ಬೇರೆ ಬ್ರ್ಯಾಂಡ್ ಏರ್ಪೋರ್ಟ್ಸು. ಸೊ ಅದೇ ಬೀಟಲ್ ಅಂತ ಐತೆ, ಬೀಟಲ್ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರದ್ದೇ. ಅದನ್ನೂ ಈ ಸ್ಟೋರಲ್ಲಿ ಇಟ್ಟವ್ರೆ. ಇವ್ರದ್ದು ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕೇಸ್ ಎಲ್ಲ ಇದೆಯಲ್ಲ, ಮೊಬೈಲ್ ಕೇಸು. ಇಲ್ಲಿ ಬೇಗನ್ ಕಲರ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಯಾವ್ದಾರು ಒಂದು ಕಲರ್ ಇಷ್ಟ ಆಯ್ತಾ, ಇಲ್ಲಿ ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಯ್ತು ಅನ್ಕೊಳ್ರಿ. ಬ್ಲ್ಯಾಕ್ ಕಲರ್ ನಿಂಗೆ ಇಟ್ಕೊಂಡು ಎಳಿಯೋದು, ಇಲ್ಲಿರೋ ಕೇಸ್ ತೊಗೊಂಡು ಅವ್ರಿಗೆ ಕೊಡೋದು, ಬಿಲ್ ಮಾಡಿಕೊಡ್ತಾರೆ. ಇದೊಂಥರ ಸಕ್ಕದಾಗಿದೆಲ್ಲ, ಇನೋವೇಟಿವ್ ಆಗಿ. ನೋಡಿ ನಾನು ಬೇರೆದು ಹಂಗೆ ತೋರಿಸ್ತೀನಿ. ಪಿಂಕ್ ಕಲರು ನೋಡಿ ಹೆಂಗೈತಿ. ಈ ಥರ ಮೊಬೈಲ್ ಹೇಳಿದ್ರೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಮೊಬೈಲ್ ಬರೋಲ್ಲ ಅನ್ಸುತ್ತಿಲ್ಲಲ್ಲ. ಮೊಬೈಲ್ ನೇತಾಕ್ಬಿಟ್ಟಾರೆ. ಅದು ಬಿಟ್ಟರೆ ಇನ್ನು ಆ್ಯಪಲ್ ಸ್ಟೋರಲ್ಲಿ ಇನ್ನೇನಿಲ್ಲ. ಇನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಎಕ್ಸಿಕ್ಯೂಟಿವ್ ಇದಾವಲ್ಲ ಬೇಜಾನ್ ಜನ. ಇಲ್ಲೆಲ್ಲ ಐಫೋನ್ಸ್ ಇದ್ದಾವೆ. ಸೊ ಐಫೋನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಷ್ಟು ಇಂಟ್ರೆಸ್ಟ್ ಇಲ್ಲ ನಮ್ಗೆ, ಯಾಕಂದರೆ ಐಫೋನ್ಸ್ ಆ ರೇಂಜಿಗೆ ಸೇಲ್ ಆಗಿಬಿಟ್ಟಿದ್ದಾವೆ ಅಷ್ಟೇ. ಇನ್ನೇನಿಲ್ಲ ಸ್ಟೋರ್ ಬಗ್ಗೆ. ಇವಾಗ ನಾವು ಹೊರಗಡೆ ಹೋಗೋದೇ ಅಷ್ಟೇ, ಇನ್ನೇನಿಲ್ಲ. ಈ ಸ್ಟೋರಿಂದ ಹೊರಗಡೆ ಬರುವಾಗ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೊಟ್ಟರು ನೋಡಿ ಆ್ಯಪಲ್ ಸ್ಟೋರ್ ವಿಸಿಟ್ ಮಾಡಿದ್ದಕ್ಕೆ. ಇಲ್ಲಿ ನೋಡಿ ಆ್ಯಪಲ್ ಅವ್ರದ್ದು ಬ್ಯಾಗ್ ಕೊಟ್ಟವ್ರೆ. ಪರವಾಗಿಲ್ಲ, ಆ್ಯಪಲ್ ಅವರು ಫಸ್ಟ್ ಟೈಮ್ ಏನೋ ಒಂದು ಫ್ರೀಯಾಗಿ ಕೊಟ್ಟವ್ರೆ. ಇದನ್ನು ಒಂದು 2,000-3,000 ಹೇಳ್ತಾರೆ ಅನ್ಕೊಂಬಿಟ್ಟೆ. ಈಗ ಪರವಾಗಿಲ್ಲ ಗೈಸ್, ಒಂದು ಸ್ವಲ್ಪ ಕ್ಯೂ ಕಮ್ಮಿ ಆಗಿದೆ. ನಾನು ಇದ್ದಾಗ ಹೆವಿ ಕ್ಯೂ ಇತ್ತು ಗುರು. ಗೈಸ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಬ್ಯಾಗಲ್ಲಿ ಒಂದು ಸ್ಪೆಷಲಾಗಿ ಒಂದು ಕಾರ್ಡ್ ಇಟ್ಟವ್ರೆ. ತೋರಿಸ್ತೀನಿ ನೋಡಿ. ಇದು ಬ್ಯಾಗಾ ನೋಡಿ, ಹಿಂಗೈತೆ ಬ್ಯಾಗು. ನಾನು ಯಾಕೆ ಈ ಬ್ಯಾಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಆ್ಯಪಲ್ ಅವ್ರ ಕಡೆಯಿಂದ ಫ್ರೀಯಾಗಿ ಬಂದಿರೋ ವಸ್ತು ಅಂದರೆ ಇದೆ ಅನ್ಸುತ್ತೆ ನನಗೆ ಗೊತ್ತಿರೋ ಥರ. ಏನೋ ಒಳ್ಳೆ ಇನ್ವಿಟೇಷನ್ ಇರುತ್ತೆ ಅಂತ ಅಂದ್ಕೊಂಡು ನೋಡಿದೆ. ಇದರಲ್ಲೂ ಪ್ರಮೋಷನ್ ಮಾಡೋರು ಗುರು. ಒಂದು ಸೆಕೆಂಡು, ಇದು ಓಪನ್ ಮಾಡೋದು ನಿಮ್ಗೆ ನೋಡಿಸ್ತೀನಿ. ಓ ವೈಟ್ ಕಲರ್ ಆಗೋಯ್ತು.
ಇದು ಸ್ಟಿಕ್ಕರು ಬಿಟ್ಟರೆ ಒಳಗಡೆ ಇದೆಯಾ ಏನಿಲ್ಲ ಖಾಲಿ. ನಾನೇನೋ ಮುಂಬೈಯಲ್ಲಿರೋ ರೇಂಜಿಗೆಲ್ಲ ಆ್ಯಪಲ್ ಅವ್ರು ರೆಬಲ್ ಸ್ಟೋರ್ನ ಬೆಂಗಳೂರಲ್ಲಿ ಓಪನ್ ಮಾಡ್ತಾರೆ ಅಂದ್ಕೊಂಡೆ. ನೋಡಿದ್ರೆ ಮಾಲಲ್ಲಿ ಇಟ್ಟವ್ರೆ. ನಾರ್ಮಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸ್ಬಿಟ್ಟವ್ರೆ.